Let's launch this car, guys. ಡೈರೆಕ್ಟಾಗಿ ಕಾರ್ದು ಆಕ್ಸಿಲರೇಷನಿಂದ ಸ್ಟಾರ್ಟ್ ಮಾಡೋಣ. ಫಸ್ಟು ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಿದ್ದೀನಿ, ಡೈರೆಕ್ಟಾಗಿ ಫಸ್ಟ್ ಗೇರ್ಗೆ ಹಾಕ್ತಾ ಇದ್ದೀನಿ ಆ್ಯಂಡ್ ಇವನ್ ಹ್ಯಾಂಡ್ ಬ್ರೇಕ್ ಕೂಡ ಕೆಳಗಡೆ ಡೌನ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಲಾಂಚ್ ದಿಸ್ ಕಾರ್, ಗೈಸ್. Okay, 0 to 100. That's the 100, guys. ಟ್ರಾಕ್ಷನ್ ಕಂಟ್ರೋಲ್ ಒಂದು ಸ್ವಲ್ಪ ಡಿಸ್ಟೆನ್ಸ್ಗೆ ಏನೋ ಪಟ್ಟ ಅಂತ ಆನ್ ಆಗಿಬಿಡುತ್ತೆ. ನಾನು ಇವತ್ತು ಓಡಿಸ್ತಾ ಇರೋ ಯಾವ ಕಾರ್ ಅಂತ ಆಲ್ರೆಡಿ ಟೈಟಲ್ ಮತ್ತು ತಮ್ನೇಲಲ್ಲೇ ನಿಮಗೆ ಗೊತ್ತಾಗಿರುತ್ತೆ. ವಿಚ್ ಈಸ್ ನಥಿಂಗ್ ಬಟ್ ಡಸ್ಟರ್ಸ್ 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್, ಗೈಸ್, ವಿಚ್ ಪ್ರೊಡ್ಯೂಸಸ್ 100 PS ಪವರ್ ಮತ್ತು 160 Nm ಟಾರ್ಕು. ದ ಫೀಲ್ ದಿಸ್ ಇಂಜಿನ್ ಈಸ್ ಹ್ಯಾವಿಂಗ್ ಈಸ್ ನೆಕ್ಸ್ಟ್ ಲೆವೆಲ್, ಗೈಸ್. ಸೀರಿಯಸ್ಲಿ ಫನ್ ಟು ಡ್ರೈವ್ ಫ್ಯಾಕ್ಟರ್ ಮಾತ್ರ ಸಕ್ಕತ್ತಾಗಿದೆ ಇಂಜಿನ್ದು. ಆ ಒಂದು ಫಿಯರ್ಲೆಸ್ ಪವರ್ ಅನ್ನೋದು ಇಲ್ಲದೆ ಇದ್ರು ಬಟ್ ಸ್ಟಿಲ್ ದ ಇಂಜಿನ್ ಈಸ್ ಹ್ಯಾವಿಂಗ್ ಲಾಟ್ ಆಫ್ ಫೀಲ್, ಗೈಸ್. ಲೈಕ್ ಆ ಒಂದು ಪವರ್ಫುಲ್ ಇಂಜಿನ್ ಓಡಿಸ್ತಾ ಇದ್ದೀರಾ ಅನ್ನೋ ಒಂದು ಫೀಲ್ ನಿಮಗೆ ಸಿಗುತ್ತೆ. ಎಕ್ಸಾಕ್ಟ್ಲಿ ದಿಸ್ ನಾಟ್ ಅ ವೆರಿ ಮಚ್ ಪವರ್ಫುಲ್ ಇಂಜಿನ್ ಆ್ಯಕ್ಚುಲಿ, ಬಟ್ ಆ ಒಂದು ಟರ್ಬೋ ಫೀಲ್ ಆಗಿರ್ಬೋದು, ಪುಲ್ ಮಾಡುವಂತಹ ರೀತಿ ಆಗಿರ್ಬೋದು, ಇಂಜಿನ್ ಸೌಂಡ್ ಮಾಡುವಂತಹ ವೇ ಆಗಿರ್ಬೋದು. ಈ ಕಾರ್ದು ಮೇಯ್ನ್ USP ಅಂತಂದ್ರೆ ಡ್ರೈವಿಂಗ್ ಡೈನಾಮಿಕ್ಸ್, ಗೈಸ್. 1.3 ಲೀಟರ್ ಇಂಜಿನ್ ವಾಸ್ ವೇ ಟೂ ಮಚ್ ಪವರ್ಫುಲ್, ಗೈಸ್. ಆ ಕಾರ್ದು ಡ್ರೈವ್ ರಿವ್ಯೂ ನೋಡಿಲ್ಲ ಅಂತಂದರೆ ಈ ವಿಡಿಯೋದು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು. ಆ್ಯಂಡ್ ಅದ್ರ ಜೊತೆಗೆ ನಾನಿವತ್ತು ಓಡಿಸ್ತಾ ಇರೋದು 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಅಂತ ಹೇಳಿದೆ. ವಿಚ್ ವೇರಿಯಂಟ್ ಅಂತಂದರೆ ಟೆಕ್ನೋ ವೇರಿಯಂಟು. ಆ್ಯಂಡ್ 1 ಲೀಟರ್ ಇಂಜಿನಲ್ಲೇ ದಿಸ್ ದ ಟಾಪ್ ವೇರಿಯಂಟ್. ಆ್ಯಂಡ್ ಇದ್ರದ್ದು ಏನೇನು ಫೀಚರ್ಸ್ ಇದೆ, ತಗೊಳ್ಳೋದು ವರ್ತ್ ಇದೆಯಾ, ಏನು ಪ್ರೈಸಿಂಗ್ ಇದೆ ಅಂತ ಅನ್ನೋದನ್ನ ನಾನು ಆಲ್ರೆಡಿ ಆ ವಾಕ್ ಅರೌಂಡ್ ರಿವ್ಯೂಲಿ ಹೇಳಿದ್ದೀನಿ. ಬಟ್ ಒಂದು ವೇಳೆ ನಿಮಗೆ ಪ್ರೈಸಿಂಗ್ ಗೊತ್ತಾಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೋಡ್ತಿರ್ಬೋದು. ಆ್ಯಂಡ್ ಮ್ಯಾನ್ಯುವಲ್ ಒಂದೇ ಬರುವಂಥದ್ದು, ಇದರಲ್ಲಿ ಆಟೋಮೆಟಿಕ್ ಬರಲ್ಲ 1 ಲೀಟರ್ ಇಂಜಿನಲ್ಲಿ. ಸೊ ದಟ್ಸ್ ಒನ್ ಡ್ರಾಬ್ಯಾಕ್ ಅಂತ ಅನ್ನಿಸ್ತು ನನಗೆ. ಬಿಕಾಸ್ 1 ಲೀಟರ್ ತೊಗೊಳ್ಳೋರ್ಗೂ ಒಂದು ಆಟೋಮೆಟಿಕ್ ಕನ್ವೀನಿಯನ್ಸ್ ಇದ್ದರೆ ಇನ್ನೂ ಚೆನ್ನಾಗಿರೋದು. ಎಸ್ಪೆಷಲಿ ಒಂದು 6 ಸ್ಪೀಡ್ ಟಾಕ್ ಕನ್ವರ್ಟರ್ ಏನಾದ್ರು ಕೊಟ್ಟಿದ್ದಿದ್ರೆ ವುಡ್ ಹ್ಯಾವ್ ಬಿನ್ ಮಚ್ ಬೆಟರ್. CVT ತೊಗೊಂಡ್ರೆ ಅದು ಇನ್ನೂ ವರ್ಸ್ಟು ನನ್ನ ಕೇಳಿದ್ರೆ. ಬಟ್ 6 ಸ್ಪೀಡ್ ಟಾಕ್ ಕನ್ವರ್ಟರ್ ವುಡ್ ಡಸ್ ದಿ ಜಾಬ್ ಆ್ಯಕ್ಚುಲಿ. ಮೇನ್ USB ಇದ್ರದ್ದು ಕಾರ್ ಡ್ರೈವಿಂಗ್ ಡೈನಾಮಿಕ್ಸ್, ಗೈಸ್. ಸ್ಟೇರಿಂಗ್ ಇನ್ಪುಟ್ ನೋಡಿ, ಜಸ್ಟ್ ಸಿ ದಿಸ್, ಗೈಸ್. ನೋಡಿ, ಗೊತ್ತಾಗ್ತಿರ್ಬೋದು ನಿಮಗೆ. ಆ ಒಂದು ಸ್ಲೈಟ್ ಚೇಂಜಸ್ ಕೂಡ ಇನ್ಪುಟ್ ಆಗಿ ಸ್ಟೇರಿಂಗ್ ತಗೊಳತ್ತೆ. ಸೊ ದಟ್ಸ್ ದ 100% ಕ್ಯಾಲಿಬ್ರೇಷನ್ ದಿಸ್ ಕಾರ್ ಈಸ್ ಹ್ಯಾವಿಂಗ್. ಫ್ರೆಂಚ್ ಇಂಜಿನಿಯರಿಂಗ್ ಯಾವ ರೀತಿ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅದನ್ನ ಡಸ್ಟರ್ ಕಾರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ತುಂಬ ಹೈವೇ ಡ್ರೈವ್ ಜಾಸ್ತಿ ಮಾಡ್ತೀರಾ ಆ್ಯಂಡ್ ಪವರ್ ತುಂಬ ಜಾಸ್ತಿ ಬೇಕು ಅಂತಂದರೆ 1.3 ಲೀಟರ್ ತೊಗೊಳ್ಳೋದು ವರ್ತಿದೆ. ಬಟ್ ನಿಮ್ಮ ಕಮ್ಯೂಟು ಜಾಸ್ತಿ ಸಿಟಿಲೇ ಇರುತ್ತೆ, ಹೈವೇ ಅಕೇಶನ್ಸ್ ತುಂಬ ಕಮ್ಮಿ ಇರುತ್ತೆ. ಆ್ಯಂಡ್ ನನಗೆ ಹೈವೇಗೆ ತೊಗೊಂಡೋದ್ರು ನನಗೆ ತುಂಬ ಪವರ್ ಬೇಡ, ಮೈಲೇಜ್ ಕೂಡ ನನಗೆ ಸ್ವಲ್ಪ ಕನ್ಸರ್ನ್ ಇದೆ ಅನ್ನೋದಾದರೆ 1 ಲೀಟರ್ ಇಂಜಿನ್ ಮೇಕ್ಸ್ ಮೋರ್ ಸೆನ್ಸ್ ಅಂತ ಹೇಳ್ತೀನಿ ನಾನು. 1 ಲೀಟರ್ ಇಂಜಿನ್ ಹೆಂಗೆ ಅಂತಂದರೆ, ಗೈಸ್, ಒಂಥರ ಆಪ್ತಮಿತ್ರಲ್ಲಿ ಬರೋ ನಾಗಬಲ್ಲಿ ಇದ್ದಂಗೆ, ಒಂಥರ ಡ್ಯುಯಲ್ ಕ್ಯಾರೆಕ್ಟರ್ ಪ್ಲೇ ಮಾಡುವಂಥ ಸೌಂದರ್ಯ ಕ್ಯಾರೆಕ್ಟರ್ ಟರ್ಬೋ ಇಂಜಿನ್ಸ್ಗಳದ್ದು. ಯಾಕೆ ಅಂತಂದರೆ ಒಂದು ಟರ್ಬೋ ಬಿಲೋ ಬಂದಾಗ ಮೈಲೇಜ್ ಸಿಗುತ್ತೆ, ಬಿಕಾಸ್ ಕಾರ್ ಫುಲ್ ಮಾಡ್ತಾ ಇರಲ್ಲ ನಿಮಗೆ. ಬಟ್ ಅದೇ ಟರ್ಬೋಲಾಗಿಂದ ಎಬೋ ಬಂದ್ರಿ ಅಂತಂದರೆ ಆ ಒಂದು ಪರ್ಫಾರ್ಮೆನ್ಸ್ ನಿಮಗೆ ನೀಟಾಗಿ ಫೀಲ್ ಆಗುತ್ತೆ. ಬೇಸಿಕ್ಲಿ 2.5 3,000 RPM ಅದರಿಂದ ಎಬೋ ಬಂದ್ರೇ ಕಾರ್ ನೀಟಾಗಿ ಕೂಲ್ ಆಗುತ್ತೆ. ನೋಡಿ, ಆಲ್ಮೋಸ್ಟ್ 6,000 RPMಗೆ ರೆಡ್ ಲೈನ್ ಇದೆ. ಬಟ್ ಯಾ, ಇಟ್ ಪುಲ್ಸ್ ಆ್ಯಕ್ಚುಲಿ ಕ್ವೈಟ್ ನೈಸ್. ಆ್ಯಂಡ್ ಈವನ್ ಟಾಲ್ ಗೇರಿಂಗ್ ಕೂಡ ಇಲ್ಲ, ಲೈಕ್ 68 ಕಿಲೋಮೀಟರ್ಸ್ಗೆ ರೆಡ್ ಲೈನಿಂಗ್ ಬರ್ತಾ ಇದೆ. ಆ್ಯಂಡ್ ಈವನ್ ಹ್ಯಾಂಡ್ಲಿಂಗು ಮಸ್ತಾಗಿದೆ ಗುರು ಗಾಡಿ. ಸುಮ್ಮನೆ ನೋಡಿ, ಇವಾಗ ನೋಡಿ, ಸಿ ದ ಸ್ಮಾಲ್ ಇನ್ಪುಟ್ ವಿಚ್ ಯು ಆರ್ ಗಿವಿಂಗ್ ಈಸ್ ಟೇಕಿಂಗ್ ನೆಕ್ಸ್ಟ್ ಲೆವೆಲ್ ಆ್ಯಕ್ಚುಲಿ. ಆ್ಯಂಡ್ ಈವನ್ ಆ ಒಂದು ಬಾಡಿ ರೋಲ್ ಕೂಡ ಫೀಲ್ ಆಗುತ್ತೆ ನಿಮಗೆ. ಬಟ್ ಹಾರ್ಡ್ ಕಾರ್ನರಿಂಗ್ಸ್ ತೊಗೋತೀರಾ ಅಂತಂದರೆ ನೋ ಪ್ರಾಬ್ಲಮ್ ಎಟ್ ಆಲ್, ಆರಾಮಾಗಿ ಗಾಡಿ ತೊಗೊಳತ್ತೆ. ಸೊ ದಟ್ಸ್ ದ ಬ್ಯೂಟಿ ಆಫ್ ಡಸ್ಟರ್, ಗೈಸ್. ರೇಡ್ ಆ್ಯಂಡ್ ಹ್ಯಾಂಡ್ಲಿಂಗ್ ಬ್ಯಾಲೆನ್ಸ್ ಅಮೇಝಿಂಗ್ ಅಂತ ಹೇಳ್ತೀನಿ ನಾನು. ಸಸ್ಪೆನ್ಷನ್ ಮಾತ್ರ ವರ್ತು ಗುರು. ಲೋ ಸ್ಪೀಡ್ಸಲ್ಲಿ 1-2 ಬಂಪ್ಗಳು ಫೀಲ್ ಆಗುತ್ತೆ ಅನ್ನೋದು ಬಿಟ್ಟರೆ ಎಲ್ಲನೂ ಆಲ್ಮೋಸ್ಟ್ ಇದು ತೊಗೊಂಬಿಡುತ್ತೆ. ಒಂದು ಟರ್ಬೋ ಲ್ಯಾಗು ನಿಮಗೆ ಫೀಲ್ ಆಗುತ್ತೆ, ಗೈಸ್. ಆ ಇಂಜಿನು ಟರ್ಬೋದು ನೀಟಾಗಿ ನನ್ನ ಮಗನ ಕೇಳಿಸುತ್ತೆ, ಗೈಸ್. ಆ್ಯಕ್ಚುಲಿ ಜಸ್ಟ್ ಟೇಕ್ ಅ ಲುಕ್, ಗೈಸ್, ಟೇಕ್ ಅ ಲುಕ್. ಸಿ ಹೌ ಇಟ್ಸ್ ಟೇಕಿಂಗ್. ಎಲ್ಲೂ ಆ ಒಂದು ಕಾರ್ನರ್ ಬಿಟ್ಕೊಡತ್ತೆ ಅಂತಲೇ ಅನ್ಸಲ್ಲ, ಗೈಸ್. ಇಟ್ ಮೇಂಟೈನ್ಸ್ ಇಟ್ಸ್ ಲೈನ್ ಆ್ಯಕ್ಚುಲಿ. ನಿಮಗೆ ಬಾಡಿ ರೋಲ್ ಡೆಫಿನೆಟ್ಲಿ ಫೀಲ್ ಆಗುತ್ತೆ, ಬಟ್ ಎಲ್ಲೂ ಕಾರ್ ಕಂಟ್ರೋಲ್ ಕಳ್ಕೊತಾ ಇದೆ ಅಂತ ಅನ್ಸೋದೇ ಇಲ್ಲ ನಿಮಗೆ. ಆ್ಯಂಡ್ ಇವನ್ ಟರ್ನಿಂಗ್ ರೇಡಿಯಸ್ ಕೂಡ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇಷ್ಟು ಅಗಲವಾಗಿರೋ ರೋಡ್ ಇದೆ ಅಂತಂದರೆ ಈಸಿಯಾಗಿ ತೊಗೋಬೋದು. ಇಂಜಿನಲ್ಲಿ ಆ ಒಂದು ಫ್ರೀನೆಸ್ ಇಲ್ಲದೆ ಇದ್ರೂ ಕೂಡ ಆ ಒಂದು ಈಗರ್ನೆಸ್ ಕಾಣುತ್ತೆ, ಗೈಸ್, ಪುಲ್ಲಿಂಗಲ್ಲಿ. ಸಿ
ಓವರ್ಟೇಕ್ ಮಾಡಬೇಕಾ? ಸಿ, ಯು ಕ್ಯಾನ್ ಡೂ ಇಟ್. ಸ್ವಲ್ಪ ಟಾಲ್ ಗೇರಿಂಗ್ ಕೊಟ್ಟಿದ್ದಿದ್ರೆ ಇನ್ನೂ ಸ್ವಲ್ಪ ಬೇಗ ಗೇರ್ ಶಿಫ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಬಟ್ 68ಗೆ ಸೆಕೆಂಡ್ ಗೇರ್ ರೆಡ್ ಲೈನ್ ಇರೋದ್ರಿಂದ, ಸೊ ದಟ್ಸ್ ಮೈ ಕನ್ಸರ್ನ್ ಆ್ಯಕ್ಚುಲಿ. ಸೊ ಹೈವೇಗಳಲ್ಲಿ ನಿಮಗೆ ಸ್ವಲ್ಪ ಗೇರ್ ಬಾಕ್ಸ್ ವರ್ಕ್ ಮಾಡಬೇಕಾಗತ್ತೆ. ಟಾಲ್ ಗೇರಿಂಗ್ ಕೊಟ್ಟಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿರೋದು ಅಂತ ಅನ್ನೋದು ನನ್ನ ಒಪಿನಿಯನ್ನು. ಸಿನ್ಸ್ ಇಟ್ ಈಸ್ ಅ ಸಿಟಿ ಕಾರ್, ಯಾವ RPM ಅಲ್ಲಿ ಟ್ರಾಕ್ಟಬಿಲಿಟಿ ಯಾವ ಥರ ಇದೆ ಅಂತ ಅನ್ನೋದನ್ನ ಚೆಕ್ ಮಾಡೋಣ ಗೈಸ್. ಇವಾಗ ನೋಡಿ, ನಾನು ಆಕ್ಸಿಲೇಟರ್ ಮುಟ್ಟಲ್ಲ, ಬರೀ ಕ್ಲಚ್ಚನ್ನೇ ಬಿಡ್ತೀನಿ. ಲೆಟ್ಸ್ ಸಿ ಇದು ಹೆಂಗೆ ತೊಗೊಳತ್ತೆ ಅಂತ ಅನ್ನೋದು. ನಾನು ಆಕ್ಸಿಲೇಟರ್ ಪ್ರೆಸ್ ಮಾಡ್ತಾ ಇಲ್ಲ, ನೋಡ್ತಿರ್ಬೋದು ರೈಟ್ ಲೆಗ್ ಮೇಲಿದೆ ನೋಡಿ. 9 ಕಿಲೋಮೀಟರ್ಸ್ 8 ಕಿಲೋಮೀಟರ್ ಸ್ಪೀಡಲ್ಲಿ, ಓಕೆ 9 ಸ್ವಲ್ಪ ಮೇಲಿಗೆ ತಗೋತು. ಸೊ 9 ಕಿಲೋಮೀಟರ್ ಸ್ಪೀಡಲ್ಲಿ ಕ್ರಾಲ್ ಆಗುತ್ತೆ. ಸೆಕೆಂಡ್ ಗೇರ್ ಸ್ವಲ್ಪ ವೈಬ್ರೇಷನ್ ಫೀಲ್ ಆಗುತ್ತೆ, ಬಟ್ ತೊಗೊಳತ್ತಾ? ಲೆಟ್ಸ್ ಸಿ. ಎಸ್, ತೊಗೋತಾ ಇದೆ ಗೈಸ್. ನಾನು ಆಕ್ಸಿಲೇಟರ್ ಪ್ರೆಸ್ ಮಾಡ್ತಾ ಇಲ್ಲ, ನೋಡ್ತಿರ್ಬೋದು ನಾನು ರೈಟ್ ಲೆಗ್ ಮೇಲಿದೆ ಆ್ಯಕ್ಚುಲಿ. ನೋಡಿ 13 ಕಿಲೋಮೀಟರ್ಸ್ 14 ಕಿಲೋಮೀಟರ್ಸ್ವರೆಗೂ ತೊಗೋತಾ ಇದೆ. ಥರ್ಡ್ ಗೇರ್ ತೊಗೊಳ್ಳೋ ಡೌಟು ನನಗೇನೋ, ಗಾಡಿ ಸ್ವಲ್ಪ ಜಡರ್ ಹೊಡಿಬೋದು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಗೈಸ್. ವೈಬ್ರೇಷನ್ ಬರ್ತಾರೆ ಗೈಸ್, ವೈಬ್ರೇಷನ್ ಬರ್ತಾರೆ. ಆಸಮ್ ಗೈಸ್, ಆಸಮ್. ರಿಟ್ರಾಕ್ಟಿಬಿಲಿಟಿ ಈಸ್ ಆಸಮ್ ಗೈಸ್ ಇನ್ ದಿಸ್ ಕಾರ್. ನೋಡಿ, ನಾನು ಯೂಸ್ ಮಾಡ್ತಾನೆ ಇಲ್ಲ ಆ್ಯಕ್ಚುಲಿ. 19 ಕಿಲೋಮೀಟರ್ ಸ್ಪೀಡಿಗೆ ಬಂತು, ಬರೀ ಕ್ಲಚ್ ಬಿಟ್ಕೊಂಡೇ ಕಾರ್ನ ಮೂಮೆಂಟಿಗೆ ತೊಗೊಂಬಂದೆ ನಾನು. ಸೊ ಸಿಟಿಲಿ ನಿಮಗೆ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಎಕ್ಸಿಲೇಟರ್ ಪ್ರೆಸ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ, ಈಸಿಯಾಗಿ ಮೂವ್ ಆಗುತ್ತೆ. ನೋಡಿ ಸೆಕೆಂಡ್ ಗೇರಲ್ಲಿ ಇದ್ದೀನಿ. ಡೋಂಟ್ ಡೂ ದಿಸ್ ಗೈಸ್, ಬಿಕಾಸ್ ಕ್ಲಚ್ಚು ಬರ್ನೌಟ್ ಆಗುತ್ತೆ. ಬಟ್ ಈ ಕಾರ್ದು ರಿಟ್ರಾಕ್ಟಬಿಲಿಟಿ ಯಾವ ರೀತಿ ಇದೆ ಅಂತ ಅನ್ನೋದು ನಿಮಗೆ ತೋರಿಸ್ಬೇಕಾಗಿತ್ತು ನಾನು, ಹಾಗಾಗಿನೇ ಜಸ್ಟ್ ಸಿ ಇಟ್. ನೋಡಿ ಸೆಕೆಂಡ್ ಗೇರಲ್ಲಿ ಪಿಕಪ್ ಆಗತ್ತಾ ಗಾಡಿ? ನೋಡಿ ನಾನು ಮೇಲಿಟ್ಟಿದ್ದೀನಿ ಕಾಲು, ಸಿ ನೋಡಿ ಸೆಕೆಂಡ್ ಗೇರಲ್ಲಿ ಪಿಕಪ್ ಆಯಿತು ಗೈಸ್. ಲಿಟ್ರಲಿ ಒಂಚೂರು ಜಡರ್ ಹೊಡಿಲಿಲ್ಲ ಗಾಡಿ. ಆ್ಯಂಡ್ ಈವನ್ ಆ ಒಂದು ಇಂಜಿನ್ ಜಾಸ್ತಿ ಬರಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ. ಬಿಕಾಸ್ ಒಂದು ಅಬ್ಸರ್ವ್ ಮಾಡಿದ್ದು ನಾನೇನು ಅಂತಂದರೆ, ನೋಡಿ ಗೈಸ್ ಇಲ್ಲಿ ಈಗ ನೋಡಿ, ನಾನು ನ್ಯೂಟ್ರಲಿಗೆ ಹಾಕಿದೆ, ಓಕೆನಾ, ಕ್ಲಚ್ಚಿನ ಕಾಲು ತೆಗೆದೆ. ನೋಡಿ ಇದು ಆಲ್ಮೋಸ್ಟ್ 1000 RPM ಇಂದ ಬಿಲೋ ಇದೆ. ಬಟ್ ಅದೇ ನಾನು ಗೇರ್ ಎಂಗೇಜ್ ಮಾಡಿ ಬ್ರೇಕ್ ಬಿಟ್ಟ ತಕ್ಷಣ ಗಾಡಿ RPM ಸ್ಲೈಟ್ಲಿ ರೈಸ್ ಅಪ್ ಆಯಿತು. ಸೊ ಇದರಿಂದ ಅಡ್ವಾಂಟೇಜ್ ಏನು ಅಂತಂದರೆ, ನಿಮಗೆ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಕಾರ್ ಯಾವುದೇ ಕಾರಣಕ್ಕೂ ಸ್ಟಾಲ್ ಆಗಲ್ಲ. ಬಿಕಾಸ್ RPM ಸ್ವಲ್ಪ ರೈಸ್ ಅಪ್ ಆಗಿ ಕೊಟ್ಟಿರುತ್ತೆ ನಿಮಗೆ. ಈ ಥರ ಒಂದು ಸಿಟಿ ಕನ್ವೀನಿಯನ್ಸ್ಗೆ ಈ ಥರ ಕ್ಯಾಲಿಬ್ರೇಷನ್ ಮಾಡಿರೋಂಥದ್ದು ಕಾರಲ್ಲಿ ಮಸ್ತ್ ಅಂತ ಹೇಳ್ತೀನಿ ನಾನು. ಕಾರ್ದು ಗೇರ್ ಬಾಕ್ಸ್ ಬಗ್ಗೆ ಮಾತಾಡಬೇಕು ಗೈಸ್ ನಾನು. ನೋಡಿ ಗೇರ್ ಬೀಳ್ತಾ ಇದೆ, ನನಗೆ ಫೀಲ್ ಇದೆ. ಬಟ್ ಏನು ಅಂತಂದರೆ, ಜರ್ಮನ್ ಗೇರ್ ಬಾಕ್ಸ್ ಅಷ್ಟು ಸ್ಲಿಕ್ ಇಲ್ಲ. ಬಟ್ ಇಟ್ಸ್ ಆನ್ ಅ ಬಿಟ್ ನಾಚಿ ಸೈಡ್ ಅಂತ ಹೇಳ್ತೀನಿ. ಬಿಕಾಸ್ ಆ ಒಂದು ನಾಚಿ ಸೈಡೇನೆ ಆ ಒಂದು ಫೀಲ್ ಕೊಡುವಂಥದ್ದು. ಲೈಕ್ ಎಕ್ಸಾಕ್ಟ್ಲಿ ಯು ಫೀಲ್ ದಟ್ ಐ ಆಮ್ ಎಂಗೇಜಿಂಗ್ ಸಮಥಿಂಗ್ ಅಂತ ಅನ್ನೋದು ನಿಮಗೆ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಸೊ ಆ ಥರ ಆ ಒಂದು ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಕ್ಲಚ್ಚು ತುಳ್ಕೊಂಡ್ರೆ ನೋಡಿ, ಓಕೆ ಕ್ಲಚ್ ಆ್ಯಕ್ಚುಲಿ ಸ್ವಲ್ಪ ಲೈಟರ್ ಸೈಡ್ ಇದೆ ಗೈಸ್ ಕಂಪೇರ್ ಟು ದ 1.3 ಲೀಟರ್. 1.3 ಲೀಟರ್ ಕೂಡ ನಾನು ಮ್ಯಾನ್ಯುವಲೇ ಓಡಿಸಿದ್ದು. ಬಟ್ ನನಗೆ ಅಲ್ಲಿ ಸ್ವಲ್ಪ ಕ್ಲಚ್ಚು ಸ್ಲೈಟ್ಲಿ ಹೆವಿ ಇದೆ ಅಂತ ಅನಿಸ್ತಾ ಇತ್ತು. ಬಟ್ ಇಲ್ಲಿ ಆ ಒಂದು ಹೆವಿನೆಸ್ ಇಲ್ಲವೇ ಇಲ್ಲ. ಇಟ್ಸ್ ಆನ್ ಅ ಬಿಟ್ ಲೈಟರ್ ಸೈಡ್. ಬಟ್ ಹೆವಿ ಅಂತೂ ಅನಿಸುತ್ತೆ ಕ್ಲಚ್ಚು. ಬಟ್ ಕಂಪೇರ್ ಟು ದ 1.3 ಇಟ್ಸ್ ಆನ್ ಅ ವೆರಿ ಲೈಟರ್ ಸೈಡ್ ಆ್ಯಕ್ಚುಲಿ. ಆ್ಯಂಡ್ ಇವನ್ ಸ್ಟೇರಿಂಗ್ ಹೆಫ್ಟ್ ಕೂಡ ಒಂದು ರೇಂಜಿಗಿದೆ ಗೈಸ್. ಲೋ ಸ್ಪೀಡ್ಸ್ ಅಂತ ಹೇಳ್ಬಿಟ್ಟು ಏನು ತೀರಾ ಲೈಟ್ ಸ್ಟೇರಿಂಗ್ ವೀಲ್ ಅಂತಿಲ್ಲ, ಆ ಥರ ಇಲ್ಲ. ಬಟ್ ನಿಲ್ಲಿಸ್ದಾಗ ಮಾತ್ರ ನೋಡಿ ಕಂಪ್ಲೀಟ್ಲಿ ಲೈಟ್ನೆಸ್ ಫೀಲ್ ಆಗತ್ತೆ ನಿಮಗೆ. ಬಟ್ ಅದೇ ನೋಡಿ ಮೂಮೆಂಟಿಗೆ ಬಂತಾ ನೋಡಿ, ಆ ಹೆಫ್ಟ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗೋಯ್ತು. ಸ್ಪೀಡಪ್ ಆಗ್ತಾ ಆಗ್ತಾ ಹೆಫ್ಟ್ ನಿಮಗೆ ಫೀಲ್ ಆಗುತ್ತೆ ಸ್ಟೇರಿಂಗಲ್ಲಿ. ಬೇಸಿಕ್ಲಿ ವೆಯ್ಟ್ ಲೂಸ್ನೆಸ್ ಏನಿರುತ್ತೆ ಗಾಡಿ ನಿಂತಾಗ, ಅಷ್ಟು ಲೂಸ್ನೆಸ್ಸು ನಿಮಗೆ ಹೋಗ್ತಾ ಹೋಗ್ತಾ ಸಿಗಲ್ಲ. ಸ್ಪೀಡಪ್ ಆಗ್ತಾ ಆಗ್ತಾ ಇದನ್ನ ಸ್ವಲ್ಪ ಟೈಟ್ ಆಗ್ತಾ ಹೋಗುತ್ತೆ, ಫ್ರೀನೆಸ್ ಕಮ್ಮಿ ಆಗುತ್ತೆ ಬೇಸಿಕ್ಲಿ. ಅದರಿಂದ ನಿಮಗೆ ಹೈ ಸ್ಪೀಡ್ಸಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ. ಆ್ಯಂಡ್ ಇವನ್ ಲೇನ್ ಚೇಂಜಿಂಗ್ ಡೈರೆಕ್ಷನ್ಸ್ಗೂ ತುಂಬ ಈಸಿಯಾಗಿರುತ್ತೆ. ನೋಡಿ 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 ಯಾವ ಥರ ಇದೆ ಕ್ವಿಕ್ ಲೇನ್ ಚೇಂಜಿಂಗ್. ದಿಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್ ಆ್ಯಕ್ಚುಲಿ. ಸೊ ಈ ಥರ ಕ್ವಿಕ್ ಲೇನ್ ಚೇಂಜ್ ಮಾಡೋಕ್ಕೂ ಆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಿಮಗೆ. ಸೊ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಕಾರ್ ಗೈಸ್. ಲಿಟ್ರಲಿ ಐ ಆಮ್ ಎಂಜಾಯಿಂಗ್ ದಿಸ್ ಕಾರ್. NVH ಲೆವೆಲ್ಸ್ ಅಂತ ತೊಗೊಂಡ್ರೆ ಗೈಸ್ ನೋಡಿ, ಗಾಡಿನ ಡೈರೆಕ್ಟಾಗಿ 6th ಗೇರ್ಗೆ ಹಾಕ್ತೀನಿ ನಾನು, ಓಕೆನಾ. ಆಲ್ಮೋಸ್ಟ್ ಏನಂದರೆ ಏನು ಕೇಳಿಸಲ್ಲ ಗೈಸ್ ಕ್ಯಾಬಿನಲ್ಲಿ. ಸೊ ಇಟ್ಸ್ ಟೂ ಡ್ಯಾಮ್ ಸೈಲೆಂಟ್ ಆ್ಯಕ್ಚುಲಿ. ಸೊ ಪೋಸ್ಟ್ ದ ಸ್ಪೀಡ್ಸ್ RPM ಬಿಲ್ಡ್ ಆಗ್ತಾ ಆಗ್ತಾ ನಿಮಗೆ ಆ ಒಂದು ಸೌಂಡ್ ಕೇಳಿಸುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಟರ್ಬೋ ಒಂದ್ಸಲ ಕಿಕ್ಕಿನ್ ಆಯಿತು ಅಂತಂದರೆ ಆ ಟರ್ಬೋ ಕಿಕ್ಕಿನ್ ಆಗೋ ಸೌಂಡ್ ಕೂಡ ನಿಮಗೆ ಈಸಿಯಾಗಿ ಕೇಳಿಸುತ್ತೆ. ಸೊ NVH ಲೆವೆಲ್ಸ್ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು. ಹೈಯರ್ ಸ್ಪೀಡ್ಸ್ಗೆ ಹೋಗ್ತಾ ಹೋಗ್ತಾ ಟೈರ್ ನಾಯ್ಸ್ ಸ್ವಲ್ಪ ನಿಮಗೆ ಕ್ಯಾಬಿನ್ ಒಳಗೆ ಕ್ರೀಪಿನ್ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದಿ ಪಾರ್ಟ್ ದಿಸ್ ಇಸ್ ದ ಬೆಸ್ಟ್ ಕಾರ್ ಅಂತ ಹೇಳ್ತೀನಿ. ಬಿಕಾಸ್ ಸಸ್ಪೆನ್ಷನ್ಗೂ ಸ್ಟೆಬಿಲೈಸರ್ ಬಾರ್ ಆಗಿರ್ಬೋದು, ಸೊ ಈ ಥರದ್ದೆಲ್ಲ ಒಂದು ಕೊಟ್ಟಿರೋದ್ರಿಂದ ಸೊ ಹ್ಯಾಂಡ್ಲಿಂಗಿಗೂ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಸಸ್ಪೆನ್ಷನ್ ಟ್ಯೂನಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಕಾರ್ ಇಸ್ ಟ್ಯೂನ್ ಫ್ರಮ್ ದ F1 ಟೀಮ್ ಆ್ಯಕ್ಚುಲಿ. ಬಿಕಾಸ್ ರೆನೋ
ಗ್ರೂಪ್ ಗೊತ್ತಿರ್ಬೋದು ನಿಮಗೆ, F1 ಇದರಲ್ಲಿ ಇರುವಂಥದ್ದು. ಸೊ ಹಾಗಾಗಿನೇ ರೇಸ್ ಟ್ರ್ಯಾಕಿಗೆ ತೊಗೊಂಡೋಗಿ ಅಲ್ಲಿ ಬೆಸ್ಟ್ ವೇಲಿ ಟ್ಯೂನಿಂಗ್ ಮಾಡಿರುವಂಥದ್ದು. ಆ್ಯಂಡ್ ಈವನ್ ರೀಸೆಂಟ್ಲಿ ಬುಧ್ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ರೆನೋದು ಫಾಸ್ಟೆಸ್ಟ್ ಟೈಮಿಂಗ್ನ ರೆಕಾರ್ಡ್ ಮಾಡಿದೆ ಆ್ಯಕ್ಚುಲಿ. ಬಿಕಾಸ್ ಆ ಬುಧ್ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ರೆನೋ ಈಸ್ ದ ಫಾಸ್ಟೆಸ್ಟ್ ಕಾರ್ ಟು ಫಿನಿಶ್ ದಟ್ ಲ್ಯಾಪ್ ಆ್ಯಕ್ಚುಲಿ. ಬಿಕಾಸ್ ಟ್ರ್ಯಾಕ್ ಅಂತ ತೊಗೊಂಡಾಗ ಇಟ್ಸ್ ನಾಟ್ ಅಬೌಟ್ ದ ಹೈ ಸ್ಪೀಡ್ಸ್ ಆರ್ ಇಟ್ಸ್ ನಾಟ್ ಅಬೌಟ್ ದ ಟಾಪ್ ಸ್ಪೀಡ್ಸ್ ಗೈಸ್, ಇಟ್ಸ್ ಆಲ್ ಅಬೌಟ್ ದಿ ಹ್ಯಾಂಡ್ಲಿಂಗ್ ಆಫ್ ದಿ ಕಾರ್. ಸೊ ಹ್ಯಾಂಡ್ಲಿಂಗ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಬೇಗ ಆ ಲ್ಯಾಪ್ನ ಮುಗಿಸತ್ತೆ ಆ ಗಾಡಿ. ಯಾಕೆ ಅಂತಂದರೆ ಇಟ್ಸ್ ಆಲ್ ಅಬೌಟ್ ದ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ F1 ಟ್ರ್ಯಾಕ್ಗಳು. ಸೊ ಒಂದೇ ಸ್ಟ್ರೈಟ್ ಲೈನ್ ಇರಲ್ಲ ಹೈವೇ ಥರ. ಕಾರ್ ಡೈನಮಿಕ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಪರ್ಟಿಕ್ಯುಲರ್ ಆಗಿ ಈ ಬ್ಯಾಡ್ ರೋಡ್ಗೆ ತೊಗೊಂಬಂದಿದ್ದೀನಿ ನಾನು. ಯಾಕೆ ಅಂತಂದರೆ ಗಾಡಿದು ಸಸ್ಪೆನ್ಷನ್ ಬಗ್ಗೆ ಮಾತಾಡೋಕ್ಕೆ ಬ್ಯೂಟಿಫುಲ್ ಗುರು. ಸಸ್ಪೆನ್ಷನ್ ಮಾತ್ರ ಅಮೇಝಿಂಗ್ ಆಗಿದೆ. ನಿಮಗೆ ಬಾಡಿ ಮೂವ್ಮೆಂಟ್ ಫೀಲ್ ಆಗುತ್ತೆ ಗೈಸ್, ಐ ಡೋಂಟ್ ಇವನ್ ಡಿನೈ ಇಟ್. ಯಾವುದೇ ಥರದ್ದು ಶಾರ್ಪ್ ಬಂಪ್ಗಳಾಗಿರ್ಬೋದು ಅಥವಾ ಏನು ಹೇಳ್ತಾರೆ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗಿರ್ಬೋದು, ಆ ಥರದ್ದು ಏನೂ ಇಲ್ಲ. ಬೇಸಿಕ್ಲಿ ಸರ್ಫೇಸ್ ತಕ್ಕಂಗೆ ವರ್ಟಿಕಲ್ ಮೂವ್ಮೆಂಟ್ ಇರುತ್ತೆ ಗೈಸ್ ಅಷ್ಟೇ. ನೀವು ಯಾವುದಾದ್ರು ರೆನಾಲ್ಡ್ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು, ಅಥವಾ ಡಸ್ಟರ್ ಕಾರ್ದೆ 1 ಲೀಟರ್ ಇಂಜಿನ್ ಟೆಸ್ಟ್ ಡ್ರೈವ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಬುಕ್ ಮಾಡ್ತೀನಿ ಅಂತಂದ್ರು ಗೊರಗುಂಟೆಪಾಳ್ಯಲ್ಲಿ ಇರುವಂತಹ ರೆನಾಲ್ಡ್ ಟ್ರೆಡೆಂಟ್ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ವರ್ಡಿಕ್ಟ್ ಅಂತ ತಗೊಂಡ್ರೆ ಫಸ್ಟ್ ಪಾಯಿಂಟ್, ನಾನು ಈ ಕಾರ್ ಬಗ್ಗೆ ಮಾತಾಡಬೇಕಾಗಿರೋದು, ಪ್ರೈಸ್ ತುಂಬಾ ಅಟ್ರಾಕ್ಟಿವ್ ಆಗಿ ಕೊಟ್ಟಿದ್ದಾರೆ. 1 ಲೀಟರ್ ಇಂಜಿನ್ ಆರು ತಗೊಳ್ಳಿ ಅಥವಾ 1.3 ನಾರು ತಗೊಳ್ಳಿ, ಇಟ್ಸ್ ವೆರಿ ಅಟ್ರಾಕ್ಟಿವ್ ಪ್ರೈಸಿಂಗ್. ರೈವಲ್ಸ್ 1.5 ಲೀಟರ್ ಎನೆ ಇಂಜಿನ್ ತಗೊಂಡ್ರೆ ಆ ಪ್ರೈಸ್ ಗೆನೆ 1.3 ಲೀಟರ್ ಟರ್ಬೋ ಪೆಟ್ರೋಲ್ ಡಸ್ಟರ್ದು ಮ್ಯಾನ್ಯುಯಲ್ ಬರುತ್ತೆ. ಸೊ ದಟ್ಸ್ ದ ಅಟ್ರಾಕ್ಟಿವ್ ಪ್ರೈಸಿಂಗ್. ಅದ್ರ ಜೊತೆಗೆ ಆ ಪರ್ಟಿಕ್ಯುಲರ್ ಪ್ರೈಸ್ ಗೆ ಇಟ್ಸ್ ಅ ವೆರಿ ಫೀಚರ್ ಲೋಡೆಡ್ ಕಾರ್ ಗೈಸ್. ಸೆಗ್ಮೆಂಟ್ ಅಲ್ಲೇ ಇಷ್ಟು ಫೀಚರ್ ಲೋಡೆಡ್ ಈ ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟ್ ಅಲ್ಲಿ ಯಾವ ಕಾರು ಇಲ್ಲ ಅಂತ ಅನ್ನೋದು ನನ್ನ ಒಪಿನಿಯನ್. ಅಂಡ್ ಈವನ್ 1 ಲೀಟರ್ ಇಂಜಿನ್ ಆದ್ರೂ ಕೂಡ ದಿಸ್ ಈಸ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇಂಜಿನ್ ಗೈಸ್. ಈ ಪರ್ಟಿಕ್ಯುಲರ್ 1 ಲೀಟರ್ ಇಂಜಿನ್ ರೈವಲ್ ಮಾಡುವಂತದ್ದು ಕ್ರೆಟಾ ಆಗಿರ್ಬೋದು, ಸೆಲ್ಟೋಸ್ ಆಗಿರ್ಬೋದು, ಸಿಯರ್ ಆಗಿರ್ಬೋದು, ಅದ್ರದ್ದು 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್. ಬಟ್ ಅದು ಕಂಪೇರ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಆನ್ ಪೇಪರ್ಸ್ ನಿಮ್ಗೆ ಬರೀ 100 bhp ಗಾಡಿ ಅಂತ ಅನ್ಸ್ಬೋದು, ಬಟ್ ಇದ್ರೂ ಫುಲ್ ಮಾಡುವಂತಹ ವೇ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ ನಾನು. ಬಿಕಾಸ್ 1.5 ಲೀಟರ್ ಇಂಜಿನ್ ಅಂತ ತಗೊಂಡ್ರೆ ಪ್ರಾಪರ್ ಆಗಿ ಆ ಒಂದು RPM ಬ್ಯಾಂಡ್ ಅಲ್ಲಿ ಪವರ್ಗಳು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಬಟ್ ಈ ಗಾಡಿ ಹಂಗಲ್ಲ. ಸೈಲೆನ್ಸ್ ಬಿಫೋರ್ ದಿ ಸ್ಟಾರ್ಮ್ ಅಂತೀವಲ್ಲ, ಅದರದೊಂದು ಫೀಲ್ ಅಂಡ್ ಫೀಡ್ಬ್ಯಾಕ್ ಕೊಡುತ್ತೆ. ಸೊ ಬಿಫೋರ್ ದಿ ಟರ್ಬೋಲಾಗ್ ನಾನು ರಿವ್ಯೂ ಹೇಳ್ದಂಗೆ ಮೈಲೇಜ್ ಸಿಗುತ್ತೆ, ಅಬೌವ್ ದಿ ಟರ್ಬೋಲಾಗ್ ನಿಮ್ಗೆ ಪರ್ಫಾರ್ಮೆನ್ಸ್ ಕೂಡ ಸಿಗುತ್ತೆ. ಸೊ ಡ್ಯುಯಲ್ ಕ್ಯಾರೆಕ್ಟರ್ ಇರುವಂತಹ ನಾಗವಲಿ ಇದು ಟರ್ಬೋ ಇಂಜಿನ್ಗಳು. ಸೊ ದಟ್ಸ್ ದ ಬ್ಯೂಟಿ ಆಕ್ಚುಲಿ. ಡಸ್ಟರ್ ನಾನು ಯಾಕೆ ಸೆಗ್ಮೆಂಟ್ ಅಲ್ಲಿ ರೆಕಮೆಂಡ್ ಮಾಡ್ತೀನಿ, 1 ಲೀಟರ್ ಆರು ತಗೊಳ್ಳಿ ಅಥವಾ 1.3 ಲೀಟರ್ ಆರು ತಗೊಳ್ಳಿ, ನಿಮ್ ಬಜೆಟ್ ತಕ್ಕಂಗೆ ಬಿಟ್ಟಿದೆ ಆಕ್ಚುಲಿ. ಬಟ್ ಯಾಕೆ ಬೆಸ್ಟ್ ಅಂತ ಹೇಳ್ತೀನಿ ಅಂತಂದ್ರೆ ಸೆಗ್ಮೆಂಟ್ ಅಲ್ಲಿ ದಿಸ್ ಇಸ್ ದ ಮೋಸ್ಟ್ ಮೆಚೂರ್ ಕಾರ್ ಗೈಸ್. 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ಗಳು, ಎಸ್ಪೆಷಲಿ ಸಿಯರ್ ಆಗಿರ್ಬೋದು, ಸೆಲ್ಟೋಸ್ ಆಗಿರ್ಬೋದು, ಕ್ರೆಟಾ ಆಗಿರ್ಬೋದು, ಅಥವಾ ಗ್ರ್ಯಾಂಡ್ ವಿಟಾರಾನೆ ಆಗಿರ್ಬೋದು, ಅಥವಾ ಹೈರೈಡರ್ ಆಗಿರ್ಬೋದು, ಈ ಕಾರ್ಗಳು ಇಟ್ಸ್ ಮೋರ್ ಟ್ಯೂನ್ ಟುವರ್ಡ್ಸ್ ದ ಕಂಫರ್ಟ್ ಓರಿಯೆಂಟೆಡ್ ಸೈಡ್. ಲೈಕ್ ಸಸ್ಪೆನ್ಷನ್ ಗಳು ಆ ರೀತಿ ಕಂಫರ್ಟ್ ಕೊಡುತ್ತೆ ನಿಮ್ಗೆ. ಬಟ್ ಹೈ ಸ್ಪೀಡ್ಸ್ ಅಲ್ಲಿ ನಿಮ್ಗೆ ಅಷ್ಟು ಸ್ಟೆಬಿಲಿಟಿ ಈ ಕಾರ್ ಕೊಟ್ಟಷ್ಟು ಕೊಡಲ್ಲ. ಅದ್ರ ಜೊತೆಗೆ ಆ ಒಂದು ಹ್ಯಾಂಡ್ಲಿಂಗ್ ಎಬಿಲಿಟಿಗೂ ಆ ಸಸ್ಪೆನ್ಷನ್ ಗಳು ಟ್ಯೂನ್ ಆಗಿರಲ್ಲ. ಅಂಡ್ ಅನದರ್ ಫೇಸ್ ಅಂತ ತಗೊಂಡ್ರೆ ಸ್ಕೋಡಾ ಕುಶಾಕ್ ಆಗಿರ್ಬೋದು ಅಥವಾ ವೋಕ್ಸ್ ವ್ಯಾಗನ್ ಟೈಗೂನ್ ಆಗಿರ್ಬೋದು, ದಟ್ಸ್ ಮೋರ್ ಟ್ಯೂನ್ ಟುವರ್ಡ್ಸ್ ದ ಹ್ಯಾಂಡ್ಲಿಂಗ್ ಅಷ್ಟೇ. ಬಟ್ ಹ್ಯಾಂಡ್ಲಿಂಗ್ ಅಂತ ತಗೊಂಡಾಗ ಆ ಕಾರಲ್ಲಿ ಸ್ವಲ್ಪ ರೈಡ್ ಕ್ವಾಲಿಟಿ ಸ್ವಲ್ಪ ಕಾಂಪ್ರಮೈಸ್ ಆಗಿದೆ, ಸ್ವಲ್ಪ ಸ್ಟಿಫ್ ಇದೆ ಅಂತ ಅನ್ಸುತ್ತೆ ನಿಮ್ಗೆ. ಬಟ್ ಡಸ್ಟರ್ ಹೆಂಗೆ ಅಂತಂದ್ರೆ ನಿಮ್ಗೆ ಕಂಫರ್ಟಬಲ್ ರೈಡ್ ಕ್ವಾಲಿಟಿನೂ ಕೊಡುತ್ತೆ, ಅದ್ರ ಜೊತೆಗೆ ಬೆಸ್ಟ್ ಹ್ಯಾಂಡ್ಲಿಂಗ್ ಕೂಡ ಕೊಡುತ್ತೆ ರಿಕ್ವೈರ್ಡ್ ಟೈಮ್ ಅಲ್ಲಿ. ಸೊ ಹಾಗಾಗಿನೇ ಹೇಳಿದ್ದು ಒನ್ ಆಫ್ ದಿ ಮೋಸ್ಟ್ ಮೆಚ್ಯೂರ್ಡ್ ಗಾಡಿ ಅಂತ ಅನ್ಸೋದು. ಡಸ್ಟರ್ ಗಾಡಿ ಬಿಟ್ರೆ ನೆಕ್ಸ್ಟ್ ಇದ್ರ ಲೆವೆಲಿಗೆ ಬರುವಂತದ್ದು ರೈಡ್ ಅಂಡ್ ಹ್ಯಾಂಡ್ಲಿಂಗ್ ಬ್ಯಾಲೆನ್ಸ್ ಪ್ರಾಪರ್ ಆಗಿರುವಂತದ್ದು ಎಲಿವೇಟ್ ಕಾರು. ಬಟ್ ದಟ್ ಈಸ್ ಹ್ಯಾವಿಂಗ್ ಅ ಡಿಫರೆಂಟ್ ಕೈಂಡ್ ಆಫ್ ಪ್ರಾಬ್ಲಮ್ ಅಂಡ್ ದಟ್ಸ್ ಅ ಡಿಫರೆಂಟ್ ಸ್ಟೋರಿ. ನಾನು ಬೇರೆ ವಿಡಿಯೋಲ್ ಮಾತಾಡ್ತೀನಿ. ಅಂಡ್ ನನಗೆ ಈ ಕಾರ್ ಇನ್ನ ನೆಕ್ಸ್ಟ್ ಲೆವೆಲ್ ಸರ್ಪ್ರೈಸಿಂಗ್ ಅಂತ ಅನ್ಸಿದ್ದು 212mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ, ವಿಚ್ ಇಸ್ ದ ಸೆಗ್ಮೆಂಟ್ ಬೆಸ್ಟ್ ಆಕ್ಚುಲಿ. ಎಂತ ಕೆಟ್ ರೋಡ್ ಗಾಡಿ ತಗೊಂಡು ಹೋಗಿ ಅಥವಾ ಎಂತ ಹೈಟ್ ಇರುವಂತ ಹಂಪರ್ ತಗೊಳ್ಳಿ ಎಲ್ಲಾನು ಕ್ಲಿಯರ್ ಮಾಡ್ಬಿಡುತ್ತೆ. 5 ಜನ ಲೋಡ್ ಇದ್ರು ಕೂಡ ಸಸ್ಪೆನ್ಷನ್ ಅಷ್ಟಾಗಿ ಡೌನ್ ಆಗಲ್ಲ, ಬಿಕಾಸ್ ಸಸ್ಪೆನ್ಷನ್ ಸಾಫ್ಟ್ ಇಲ್ಲದೆ ಇರೋದ್ರಿಂದ. ಸಸ್ಪೆನ್ಷನ್ ಸಾಫ್ಟ್ ಇದ್ರೆ ನಿಮಗೆ ಸ್ವಲ್ಪ ಗಾಡಿ ಹಿಂಗಾಗತ್ತೆ, ಬಟ್ ಈ ಗಾಡಿ ಯಾವುದೇ ಕಾರಣಕ್ಕೂ ಆತರ ಆಗಲ್ಲ. ಸೊ ಹಾಗಾಗಿನೇ 5 ಜನ ಲೋಡ್ ಹಾಕಿದ್ರು ಬೂಟ್ ಅಲ್ಲಿ ಕಂಪ್ಲೀಟ್ ಲಗೇಜ್ ಇದ್ರು ಕೂಡ ಮ್ಯಾಕ್ಸಿಮಮ್ 212 ಇರೋದು 205 ಡ್ರಾಪ್ ಆಗತ್ತೆ ಹೊರತು ಅದಕ್ಕಿಂತ ಡ್ರಾಪ್ ಆಗಲ್ಲ. ಇಷ್ಟು ಹೈಟ್ ಇರುವಂತಹ ಗಾಡಿ ಆದ್ರೂ ಕೂಡ ಹ್ಯಾಂಡ್ಲಿಂಗ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಗುರು. ನನಗೆ ಅದೇ ಲಿಟರಲಿ ಶಾಕ್ ಆಗಿದ್ದು ಈ ಕಾರಲ್ಲಿ. ಸಾಮಾನ್ಯವಾಗಿ ಹ್ಯಾಂಡ್ಲಿಂಗ್ ಚೆನ್ನಾಗಿರ್ಬೇಕು ಅಂತಂದ್ರೆ ವಿಲ್ ಎಕ್ಸ್ಪೆಕ್ಟ್ ದಿ ಲೋ ಗ್ರೌಂಡ್ ಕ್ಲಿಯರೆನ್ಸ್, ಬಿಕಾಸ್ ಲೋ ಸೆಂಟರ್ ಆಫ್ ಗ್ರಾವಿಟಿ ಚೆನ್ನಾಗಿತ್ತು ಅಂತಂದಾಗ ಹ್ಯಾಂಡ್ಲಿಂಗ್ ತುಂಬಾ ಚೆನ್ನಾಗಿರುತ್ತೆ ಗಾಡಿದು. ಬಟ್ ಇಲ್ಲಿ ದಟ್ ಈಸ್ ನಾಟ್ ದ ಕೇಸ್. ಇಟ್ಸ್ ಹ್ಯಾವಿಂಗ್ ಅ ವೆರಿ ಹೈ ಗ್ರೌಂಡ್ ಕ್ಲಿಯರೆನ್ಸ್ ಅಂಡ್ ನಮ್ಮ ಇಂಡಿಯನ್ ರೋಡ್ ದಟ್ಸ್ ಅ ವೆರಿ ಮಚ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್, ಅದನ್ನು ಕವರ್ ಮಾಡ್ತಾರೆ. ಅಂಡ್ ನಮ್ ಕಾರ್ ಎಂತೂಸಿಯಾಸ್ಟ್ ಗಳಿಗೆ ಬೇಕಾಗಿರುವಂತಹ ಪ್ರಾಪರ್ ಹ್ಯಾಂಡ್ಲಿಂಗ್ ಕೂಡ ಚೆನ್ನಾಗಿದೆ. ದಿಸ್ ವಾಸ್ ದ 1 ಲೀಟರ್ ಟರ್ಬೋ ಪೆಟ್ರೋಲ್ ಡಸ್ಟರ್ದು ಡ್ರೈವ್ ರಿವ್ಯೂ ಗೈಸ್. ನಿಮ್ಗೆ ಅನ್ಸ್ತು ಈ ಒಂದು ಡ್ರೈವ್ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ತುಂಬಾ ಇಲ್ಲಿ ನಿಂತ್ಕೊಂಡು ಮಾತಾಡಿದೀನಿ ಅಂತ ಗೊತ್ತು, ನಾನು ಕಾರ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಲಿಲ್ಲ. ಯಾಕೆ ಅಂತಂದ್ರೆ ಆಲ್ರೆಡಿ 1.3 ಲೀಟರ್ ಅಲ್ಲಿ 21 ನಿಮಿಷದ್ದು ಡ್ರೈವ್ ರಿವ್ಯೂ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಆ ಡ್ರೈವ್ ರಿವ್ಯೂ ನೋಡ್ಬಿಟ್ರೆ ನೀವು ಶೋರೂಮ್ ಹೋಗಿ ನೀವು ಡ್ರೈವ್ ಮಾಡೋ ಅವಶ್ಯಕತೆನೇ ಇಲ್ಲ, ಅಷ್ಟು ಡೀಟೇಲ್ಡ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಈ ವಿಡಿಯೋ ಎಂಡ್ ಸ್ಕ್ರೀನ್ ಅಲ್ಲಿ ಅದನ್ನ ಕೊಟ್ಟಿರ್ತೀನಿ. ಅಂಡ್ ಇವನ್ ಅವಾಗ ಹೇಳ್ದಂಗೆ ಟೆಕ್ನೋದು
ವಾಕ್ ಅರೌಂಡ್ ರಿವ್ಯೂ ನೋಡಿಲ್ಲ, ಏನೇನ್ ಫೀಚರ್ಸ್ ಬರುತ್ತೆ ನಿಮಗೆ ಗೊತ್ತಾಗಬೇಕು, ಟೆಕ್ನೋ ವೇರಿಯಂಟ್ ತಗೋತಾ ಇದ್ದೀರಾ ಅಂತಂದ್ರೆ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡಬಹುದು. ಬಿಕಾಸ್ ಟೆಕ್ನೋ ವೇರಿಯಂಟ್ ಈಸ್ ದ ಬೆಸ್ಟ್ ವೇರಿಯಂಟ್ ಟು ಬೈ ಇನ್ ದ ಡೆಸರ್ ಲೈನ್ ಅಪ್ ಆಕ್ಚುಲಿ. ಬಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಕೇಳಿದ್ರೆ ಎವಲ್ಯೂಷನ್ ವೇರಿಯಂಟ್ ಆದಷ್ಟು ಬೇಗ ಕೈಗೆ ಸಿಗುತ್ತೆ, ಅದನ್ನು ಮಾಡ್ತೀನಿ ನಾನು. ಸೊ ದಿಸ್ ವಾಸ್ ದ ರಿವ್ಯೂ ಗೈಸ್. ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಮಾಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಯೂನಿಕ್ ಕಂಟೆಂಟ್ಸ್ ಮತ್ತೆ ಶಾರ್ಟ್ ಕಂಟೆಂಟ್ಸ್ ಗಳನ್ನ ತುಂಬಾ ಫಾಸ್ಟ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯೂಟ್ಯೂಬ್ ನ ಡೀಟೇಲ್ಡ್ ವಿಡಿಯೋ ಫಾರ್ಮೆಟ್ ಮಾತ್ರ ಇಟ್ಕೊಂಡಿರೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಯೂನಿಕ್ ಕಂಟೆಂಟ್, ಶಾರ್ಟ್ ಕಂಟೆಂಟ್ ತುಂಬಾ ಫಾಸ್ಟ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಡೂ ಚೆಕ್ ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ನಾನು ನಿಮ್ಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.